ಕಾಡಿ ನೋಡತಾನ ಒಳಗ ಒಮ್ಮಿ ಸೋಂಗ ಮಾಡತಾನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬ್ಯಾಡ ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಗುರುವ ಕಾಡಿ ನೋಡತಾನ ಒಳಗೊಮ್ಮ ಸೋಗ ಮಾಡತಾನ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಗ ಮಾಡತಾನ ಹಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಮಾನವಾಗಿ ಜನ್ಮ ತೊಟ್ಟಿ ಮೊದಲ ಮಾನವಾಗಿ ಜನ್ಮ ತೊಟ್ಟಿ ಧರಿಗೈತು ಜನನ ಹಬ್ಬ ಹುಣಿವಿ ನಿಮಿತ್ತ ಮಾಡಿ ಮನಿಯಾಗ ಹಾಕ್ತಾರ ಹೂರಣ ಜಗ ಎಲ್ಲ ಹಬ್ಬ ಹುಣಿವಿ ನಿಮಿತ್ತ ಮಾಡಿ ಮನಿಯಾಗ ಹಾಕ್ತಾರ ಹೂರಣ ನೀ ಬಂದದೇನ ಕಾರಣ ನನ್ನ ಮುಂದ ಮಾಡಿ ಹೇಳುವರ್ಣನ ಮಾನವಾಗಿ ಬಂದಿದ್ದೇನ ಕಾರಣ ನನ್ನ ಮುಂದೆ ಮಾಡಿ ಹೇಳೋ ವರ್ಣನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬ್ಯಾಡ ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡ ಗುರು ಚರಣ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಗ ಮಾಡತಾನ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಗ ಮಾಡತಾನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡ ಗುರು ಶರಣ ಮನಸ್ಸಿನೊಳಗ ಏನ ಮಾಡಿದಿ ಮೊದಲ ಮನಸ್ಸಿನೊಳಗ ಏನ ಮಾಡಿದಿ ಹೇಳು ನನಗ ಯೋಚನ ಹುಡುಗ ಅದರಿಂದ ಎಂದೆಂದು ನಿನಗ ಸಿಗುವುದಿಲ್ಲೋ ಮಾನ ಹುಡುಗ ಅದರಿಂದ ಎಂದೆಂದು ನಿನಗ ಸಿಗುವುದಿಲ್ಲೋ ಮಾನ ಹಗಲಿರುಳು ಮಾಡಪ್ಪ ಗುರು ಧ್ಯಾನ ನಿನಗ ದೊರೆಯತಾದ ಜ್ಞಾನ ರಾತ್ರಿ ಹಗಲ ಮಾಡಪ್ಪ ಗುರು ಧ್ಯಾನ ನಿನಗ ದೊರಿತದ ಜ್ಞಾನ ಗಚ್ಚಾಗಿ ಹಿಡಿಯೋ ತಮ್ಮ ಗುರುನಾಥನ ಚರಣ ವ್ಯಾಸರಾಗಿ
ಮದಗೊಂಡನ ಸೇವಕ ಗುರುವಮ ಕಾಡಿ ನೋಡತಾನ ಒಳಗೊಮ ಸೋಗ ಮಾಡತಾನ ಗುರುವಮ ಕಾಡಿ ನೋಡತಾನ ಒಳಗೊಮ ಸೋಗ ಮಾಡತಾನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ಚಾಗಿ ಹಿಡಿಯೋ ತಮ್ಮ ಬಿಡುಬೇಡ ಗುರು ಚರಣ ಎಡ ಬಿಡದೆ ಗುರುವಿನಲ್ಲಿ ದುಡಿಯೋ ಏನು ಎಡ ಬಿಡದೆ ಗುರುವಿನಲ್ಲಿ ದುಡಿಯೋ ತೋರತಾನ ಕರುಣ ನಿನ್ನಲ್ಲಿ ಹಮ್ಮದಮ್ಮ ಅಂಕರ ಬಿಟ್ಟು ಪಾದಿ ಮಾಡೋ ಶರಣ ಗುರುವಿಗೆ ಹಮ್ಮದಮ್ಮ ಅಹಂಕಾರ ಬಿಟ್ಟು ಪಾದಿಗೆ ಮಾಡೋ ಶರಣ ನಿನ್ನ ಭಕ್ತಿ ಮಾಡಿ ಕೋರೋ ಹಣ್ಣ ಕೊನೆಗೊಮ್ಮ ಭಕ್ತಿನೇ ಭೂಷಣ ನಿನ್ನ ಭಕ್ತಿ ಮಾಡಿ ಕೋರೋ ಹಣ್ಣ ಕೊನೆಗೊಮ್ಮೆ ಭಕ್ತಿನೇ ಭೂಷಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ಹಾಗಲಿರಾಳು ತೋರ್ಸೋ ಗುರುವೇ ನನಗ ನಿನ್ನ ಛಾಯಾ ಗುರುವಮ ಕಾಡಿ ನೋಡತಾನ ಒಳಗೊಮ ಸೋಗ ಮಾಡತಾನ ಗುರುವಮ ಕಾಡಿ ನೋಡತಾನ ಒಳಗೊಮ ಸೋಗ ಮಾಡತಾನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ದೇವಪ್ಪ ಗೌಡ ಗಮರಾಯ ಹೇಳ್ತಾನ ಆ ದೇವಪ್ಪ ಗೌಡ ಗಮರಾಯ ಹೇಳ್ತಾನ ನನ್ನ ತಂದೆ ಮಾದಣ್ಣ ಗೌಡ ಸೋಲಾಪುರದಾಗಿರ್ತಾರವರು ಇಬ್ಬರು ಹೋಗುಣ್ರಿ ಅಲಿತನ ಅವ್ರಿಗೆ ಹೋಗಿ ಮಾಡುನು ವಂದನ ಹೋಗಂದ್ರ ಹತ್ತಿ ಬರ್ತೀನಿ ಬೆನ್ನ ದೇವರಿಗೆ ಹೋಗಿ ಮಾಡುಣ್ರಿ ಒಂದನ ಹೋಗಂದ್ರ ಹತ್ತಿ ಬರ್ತೀನಿ ಬೆನ್ನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ಬ್ಯಾಸರಾಗ್ಯಾದನ ಬ್ಯಾಡೋ ಸದ್ಗುರು ನಾಥನ ಸೇವಕ ಗುರುವಮ ಕಾಡಿ ನೋಡತಾನ ಒಳಗೊಮ ಸೋಗ ಮಾಡತಾನ ಗುರುವಮ ಕಾಡಿ ನೋಡತಾನ ಒಳಗೊಮ ಸೋಗ ಮಾಡತಾನ ಚಾಗಿ ಹಿಡಿಯೋ ತಮ್ಮ ಬಿಡುಗಡ ಗುರು ಚರಣ ಚಾಗಿ ಹಿಡಿಯೋ ತಮ್ಮ ಬಿಡುಗಡ ಗುರು ಚರಣ ದಾರ್ಯಾಗ ಬಂದು ಮಾರಿ ಸಣ್ಣದ ಮಾಡಿ ಆ ಏನಂತಾನೆ ದಾರ್ಯಾಗ ಬಂದು ಮಾರಿ ಸಣ್ಣದ ಮಾಡಿ ಅಮರಯ ಬಿದ್ದು ಅಳತಾನ ಇಲ್ಲಿ ವಿಷಯಗಳು ಬಹಳ ಮಾತಾಡೋದಿತ್ತು ಬಹಳ ಮಾತಾಡೋದು ಇದ್ರಿಪ್ಪ ಆದ್ರೆ ಅದರ ನೋಡ್ ಹೋಗ್ಯದ ಭಾಗ್ಯ ನಿಮ್ಗ ಸಿಗ್ಲಿಲ್ಲ
ಕಾರಣ ಇದ್ದಂಗ ಹೋಗ್ಬೇಕಾಗ್ತದೆ. ಏನ್ರಿಪ್ಪ? ದಾರಾಗ ಬಂದು ಮಾರಿ ಸಣ್ಣದು ಮಾಡಿ ಅಮರ ಬಿದ್ದು ಅಳ್ತಾನ. ತಂದಿ ಹತ್ತಿರ ಹೋದ್ರ ಬೈತಾನಂತ ತಗದನ ಹಿಂದ ಕಲ್ಪನಾ. ದೇವಪ್ಪ ಗೌಡ ಗಾಬರಿಯಾಗಿ ನಿಂತಾನ, ನಂದಂತ ಯಾಳ ಭಗವಾನ. ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬ್ಯಾಡ ಗುರು ಚರಣ. ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡ ಗುರು ಶರಣ. ಗುರುವಮ ಕಾಡಿ ನೋಡತಾನ, ಒಳಗೊಮ್ಮ ಸೋಗ ಮಾಡತಾನ. ಗುರುವಮ ಕಾಡಿ ನೋಡತಾನ, ಒಳಗೊಮ್ಮ ಸೋಗ ಮಾಡತಾನ. ಗಾಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ. ಗಾಚಾಗಿ ಹಿಡಿಯೋ ತಮ್ಮ ಬಿಡುಬೇಡ ಗುರು ಶರಣ. ಧ್ಯೇಯ ಹೋದ್ರ ದೇವರ ಬಿಡಲಂತ. ನನ್ನ ಧ್ಯೇಯ ಹೋದ್ರ ದೇವರು ಬಿಡಲಂತ ಗಚ್ಚಿ ಪಾದ ಹಿಡಿದಾನ. ಸ್ವಚ್ಛ ಮನಸ್ಸಿಲ ದೇವಪ್ಪ ಗೌಡರಿಗೆ ತಂದಿ ಹತ್ತಿರ ತಂದಾನ. ಮಾದುಲಿಂಗನ ರೂಪ ಬಂಗಾರ ವರ್ಣ ದೇವಪ್ಪ ಗೌಡ ತೆರದ ನೋಡ್ಯನ ಕಣ್ಣ. ಮಾದುಲಿಂಗನ ರೂಪ ಬಂಗಾರ ವರ್ಣ ದೇವಪ್ಪ ಗೌಡಗೆ ತೆರದ ನೋಡ್ಯಾನ ಕಣ್ಣ. ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬ್ಯಾಡ ಗುರು ಚರಣ. ಹಗಲಿರಾಳು ತೋರ್ಸೋ ಗುರುವೇ ನನಗ ನಿನ್ನ ಛಾಯ. ಗುರುವಮ ಕಾಡಿ ನೋಡತಾನ, ಒಳಗೊಮ್ಮ ಸೋಗ ಮಾಡತಾನ. ಗುರುವಮ ಕಾಡಿ ನೋಡತಾನ, ಒಳಗೊಮ್ಮ ಸೋಗ ಮಾಡತಾನ. ಗಾಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ. ಗಾಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ. ನಿನ್ನ ಗ್ರಾಮಕ್ಕ ನಾನೇ ಬರ್ತೀನಿ ಅಂತ. ಅಂತಾನ ನಿನ್ನ ಗ್ರಾಮಕ್ಕ ನಾನೇ ಬರ್ತೀನಿ ಅಂತ ಮನನ ಕೊಟ್ಟ ವಚನ. ದೇವಪ್ಪ ಗೌಡಗ 3 ಹಳ್ಳ ಕೊಟ್ಟ ದೇವರದಂಥ ಕೈಗೂಣ. ಅಲ್ಲಿ ದೇವಪ್ಪ ಗೌಡುಗ 3 ಹಳ್ಳ ಕೊಟ್ಟ ದೇವರದೆ ಅಂತ ಕೈಗೋಣ. ಮುಂದ ನಡಿ ಹಿಂಬಾಲ ಬರ್ತೀನ ಹೊಳ್ಳಿ ನೋಡಬ್ಯಾಡ ಊರತನ. ಕಾರಣ ಏನ್ರಿಪ್ಪ? ಅಮ್ಮೋಘ ಸಿದ್ಧನ ಮಾಯದ ಮಗ ಮಾದುಲಿಂಗನಿಗೆ 4 ಮಂದಿ ಸತ್ಯ ಧರ್ಮರಲ್ಲಿ ಅವತಾರವುದು ಸಿದ್ಧ ಮತ್ತು ದೇವೇಂದ್ರ ಬಿಳಿಯಣಿ ಸಿದ್ಧ ಅರಕೇರಿ ಪಟ್ಟಣದ ಅರಮನೆಯೊಳಗಿರತಕ್ಕಂಥ ಪ್ರಸಾದ ಗಂಟವನ್ನು ತೆಗೆದುಕೊಂಡು ಭೀಮಾಹೊಳಿ ದಾಟುವ ಸಂಭವದಲ್ಲಿ ಅವಧೂ ಸಿದ್ಧ ಬೇಣಿ ಸಿದ್ಧ ಮಾದುಲಿಂಗಗ ಅವ್ರು ಏನಂತಾರಂತಂದ್ರೆ, ನಮ್ಮ ತಂದೆ 7 ಯುಗ ಪರ್ಯಂತರವಾಗಿ ಗುರು ಸೇವಾ ಮಾಡಿಕೊಂಡು ವರಪ್ರಸಾದ ತಂದಿದ್ದು ನೀ ತುಡುಗು ಮಾಡಿಕೊಂಡು ತಗೊಂಡು ಹೊಂಟಿದಿ, ಅದನ್ನು ಕೊಟ್ಬಿಡು ಅಂತೇಳಿ ಕೇಳ್ತಾರ ಅವ್ರು. ಮಾದುಲಿಂಗ ಹೇಳ್ತಾನ, ಅಪ್ಪ ಇದು ನಾ ತುಡುಗಿಲಿ ತಂದಿಲ್ಲ, ನಿಮ್ಮಲ್ಲಿ ಆ ಸಂಶಯ ಇತ್ತು ಅಂತಂದ್ರೆ ಹರಿಯುವ ಗಂಗೆಯ ಮೇಲೆ ಜಾಡಿ ಹಾಸ್ತೇನೆ, ಪ್ರಸಾದ ಗಂಟೆ ಇಡ್ತೀನಿ, 3 ಮಾತ ಕರೀರಿ. ನಾನು ತುಡುಗು ಮಾಡಿ ತಂದಿದ್ದೆ ನಿಜವಾಗಿದ್ರೆ ನೀವು ತಗೊಂಡು ಹೋಗ್ರಿಪ್ಪ, ಕರೆದ್ರೆ ಅದನ್ನು ತಗೊಂಡು ಹೋಗ್ರಿ,
ತಂದೆ ಅನುಗ್ರಹ ಆಶೀರ್ವಾದ ಮಾಡಿ ತಾಯಿ ಎತ್ತಿ ಕೊಟ್ಟಿದ್ದು ನಿಜ ಇತ್ತು, ಅದು ಸತ್ಯ ಇತ್ತು ಅಂತಂದ್ರೆ ನನ್ನಂತೆ ಆಗಲಿ ಅಂಥೇಳಿ ಮಾಧುಲಿಂಗ ಹೇಳ್ತಾನೆ. ಚಳೆಯಂಬೆ ಹೊಳಿ ಮ್ಯಾಲ ಹೇಳಿದಾಗ ಹೌದು ಸಿದ್ಧ ಬೇಣಿ ಸಿದ್ಧ 3 ಮಾತು ಕರಿತಾರದ ನಿಮ್ಗೆಲ್ಲ ಗುರುತಿದೆ. ಇಲ್ಲಿ ವಿಷಯ ಏನಪ್ಪ ಅಂತಂದ್ರೆ ಕರೆದ್ರದ ಅವ್ರ ಕಡೆ ಹೋಗ್ಲಿಲ್ಲ. ಇವ ಹೇಳ್ತಾನ ತಂದಿ ನೀ ಕೊಟ್ಟಿದ್ದೇ ಸತ್ಯ ಇತ್ತು ಅಂದ್ರೆ ಅದು ನನ್ನ ಕಡೆ ಬರಲಿ ಅಂತಂದಾಗ ನೇರವಾಗಿ ಪ್ರಸಾದ ಗಂಟು ಬಂದು ಮಾಧುಲಿಂಗನ ಕೈ ಸ್ವಾಧೀನ ಆತು. ಧರ್ಮರಿಗೆ ತಾಳ್ಕೊಳಕ್ಕಾಗಲಿಲ್ಲ. ಅವರು ಮಾಧುಲಿಂಗಗೆ ಶಾಪ್ ಕೊಡ್ತಾರವ್ರು. 7 ಮಠಗಳಕ್ಕಿಂತಲೂ ನಿನ್ನ ಮಠಗಳು ಹೆಚ್ಚಿಗಾಗಬಾರ್ದು, ಹೊಳಿ ದಾಟ್ ನೀ ಬಂದಿ ಅಂದ್ರೆ ನಿನ್ನ ರೂಪ ಬೇರೂಪ ಆಗಲಿ ಅಂತೇಳಿ ಶಾಪ್ ಕೊಟ್ರು. ಧರ್ಮರ ಶಾಪಕ್ಕಾಗಿ ದೇವಪ್ಪಗೌಡ ಅಂತಂದ್ರೆ ಮಂಗಳಬೇಡ ತಾಲೂಕು ಡೋಣಜ ಗ್ರಾಮದ ಪಂಚಮಸಾಲ್ಯರ ಮನಿತನದವ ಗೌಡ ಭಂಡಾರಕೋಟೆಗೆ ಸಹಜವಾಗಿ ತಮ್ಮ ಸಂಬಂಧಿಕರ ಪೌಣ್ಯರ ಮನೆಗೆ ಬಂದಿದ್ದವ. ಭಂಡಾರಕೋಟೆಯ ಮಾಸಿದ್ದನ ಮಠದ ಇನಾಮ ಜಮೀನದ. ಅದಕ್ಕೇನಂತೀರಿ ಗೌಡ್ರಿ ನೀವು? ಹೊಲ್ದ ಏನಪ್ಪ ಸಾರ ಕುಡುದಂತ ನಮ್ಮ ಕಡೆ ಅಂತೀವಿ. ಇಲ್ಲ, ಅದು ತುಂಬುದು ಬಾಕಿ ನಿಂತಿತ್ತು. ಸರ್ಕಾರದವರು ಮಾಧುಲಿಂಗ ಸಿದ್ಧರಾಮ ಕಟ್ಟಿಸಿಕೊಟ್ಟಂತ ಸೊಲ್ಲಾಪುರದ ಯೋಗ ಮಂದಿರದಲ್ಲಿ ಧ್ಯಾನಾಸಕ್ತನಾಗಿದ್ದ. ಹೋಗುವಾಗ ಹಿರಿಮಗನಾಗಿರ್ತಕ್ಕಂಥ ಅಮರಾಯನ್ ತಲೆ ಮ್ಯಾಲ ಮಠದ ಜವಾಬ್ದಾರಿ ಕೊಟ್ಟು ಹೋಗಿದ್ದ. ಆ ಸಾರ ತುಂಬಲ್ಲರದಕ್ಕಾಗಿ ಸರ್ಕಾರದವರು ಚೌಡಿ ಕರೆಸಿ ಅವನ ತಲೆ ಮ್ಯಾಗ ಕಲ್ಲು ಹೊರಿಸಿ ಶಿಕ್ಷಾ ಕೊಟ್ಟಿದ್ರಂತ. ಗರ್ಪಟ್ಟಿ ಅಂದ್ರೆ ಮನಿದೈತೆಪ್ಪ, ಹೊಲ್ದು ಬಿರಾಡ್ ಅದು. ಅದಕ್ಕೆ ಅದು ಬಿರಾಡಕ್ಕೆ ರದ್ ಒತ್ತು ಕೊಟ್ಟೆ ಅಂದ್ರೆ ಬ್ರೇಡ್ ಆಗ್ತದೆ, ಮತ್ತೇನಿಲ್ಲ. ಹಾಗಾಗಿ ಆ ಚೌಡಿ ಒಳಗೆ ಏನು ತಲೆ ಮೇಲೆ ಕಲ್ಲು ಹೊರಿಸಿ ನಿಂದ್ರಿಸಿದ್ರಲ್ಲ, ಚೌಡಿ ಅದ್ರಿಗನ ಆ ಗೌಡ್ರ ಬೀಗರ ಮನೆ ಇತ್ತಂತ. ಮನ್ಸದ ಮೇಲೆ ಗೌಡ ಕೂತ್ಕೊಂಡು ಚಹಾ ಕುಡಿತಿದ್ರು. ಸಹಜವಾಗಿ ಚೌಡಿ ಕಡೆ ಅವ್ರ ದೃಷ್ಟಿ ಹೋತು. ಹೋದಾಗ ಆ ಚೌಡ್ಯಾಗ ಏನು ಅವನ ತಲೆ ಮ್ಯಾಲ ಕಲ್ಲು ಹೊರಿಸಿದ್ರಲ್ಲ, ಗೌಡಗ್ ಏನು ಕಾಣ್ತಿತ್ತು ಅಂದ್ರೆ ಆ ಕಲ್ಲ ಅವನ ತಲೆಗೆ ಹತ್ತಿತ್ತಿಲ್ಲ. ಅದು ಕಲ್ಲ ತಲೆಗೆ ಬಿಟ್ಟು ಒಂದು ಮಳ ಅಂತರ್ಲಿ ಇತ್ತಂತ. ಅಮರಾಯ ಸಿದ್ದನ ತಲೆ ಮ್ಯಾಗಿನ ಕಲ್ಲು ನೋಡಿ ದೇವಪ್ಪ ಗೌಡ ಗಾಬರಿ ಆಗತ್ತ. ನಲಾ ಚಾಂಡಾಲರು ಮಹಾಪುರುಷನಿಗೆ ಶಿಕ್ಷಾ ಕೊಟ್ಟಾರಲ್ಲ, ಈ ಕಲ್ಲು ಅವನ ತಲೆ ಮ್ಯಾಗಿಟ್ಟಾರ, ಕಲ್ಲು ತಲೆ ಮ್ಯಾಗಿಲ್ಲ, ಏನಾಗಿರ್ಬೋದು ಅಂತೇಳಿ ಕುಡಿಯುವ ಚಾದ ಕಪ್ಪು ಕೆಳಗಿಟ್ಟು ಮನೆ ಹೊರಗಿಂದ ಓಡಿ ಬರ್ತಾನ. ಕೇಳ್ತಾನ ಅವರಿಗೆಲ್ಲ, ಯಾಕೆ ಇವನಿಗೆ ಈ ರೀತಿ ಶಿಕ್ಷೆ ಕೊಟ್ಟಿರಿ ಅಂತಂದಾಗ, ಇನಾಮ ಜಮೀನದ ಬಿರಾಡ ಕೊಟ್ಟಿಲ್ಲವ, ಅದಕ್ಕೆ ಶಿಕ್ಷಾ ಕೊಟ್ಟಿವಿ. ಆಗಿನ ಕಾಲದಲ್ಲಿ ಹಾಗಿತ್ತು, ಏನೋ ಸರ್ಕಾರಕ್ಕೆ ತಪ್ಪಾಗಿತ್ತು ಅಂತ ಚೌಡಿ ಕರೆಸಿ ಕಲ್ಲು ಒರೆಸ್ತಿದ್ರು. ಮತ್ತು ಊರಾಗ ಏನಾರ ನ್ಯಾಯ ಇತ್ತು, ತಪ್ಪು ಮಾಡಿದಂದ್ರೆ ಅವನು ಕಟ್ಟಿ ಕಣಿಕೆ ಹಾಕ್ತಿದ್ರು. ಇದು ಅಪಮಾನದ ಕೆಲಸ. ಹಾಗಾಗಿ ಅವರು ಬಂದು ಕೇಳ್ತಾರೆ, ಇವ ಸಾರ ತುಂಬಿಲ್ಲ ಅಂತಂದು ಕೂಡಲೇ ಎಷ್ಟದ ಸಾಲ ಅಂತಂದು ಕೂಡಲೇ ಆ ದೇವಪ್ಪ ಗೌಡ ಎಷ್ಟು ಶ್ರೀಮಂತಿದ್ದ ಅಂತಂದ್ರೆ ಈ 2 ಕೈಯೊಳಗೆ ಬಂಗಾರದ 10 ಕಡೆಗಳಿದ್ದು, 10 ಬೆರಳಿಗೆ ಹೊನ್ನುಂಗುರಿದ್ದು. ಆ ಬಳಿಕ ಅವ ಹೇಳ್ತಾನೆ, ಎಷ್ಟು ಇವನು ಬಿರಾಡದ ಹೇಳ್ರಿ, ನಾ ಕೊಡ್ತೀನಿ ಅಂಥೇಳಿ ಕೈಯಾಗಿನ ಕಡೆ ಉಂಗುರುಗಳೆಲ್ಲ ಬಿಚ್ಚಿ ಕೊಟ್ಟು, ಇಂಥ ಪುಣ್ಯಾತ್ಮರನಿಗೆ ಶಿಕ್ಷಾ ಕೊಟ್ಟಿರಿ ಅಂತಂದ್ರೆ, ಯಪ್ಪ ಇಂಥ ಕರಿಮಿಸ್ಟ್ ಊರಾಗಿರೋದು ಬೇಡ, ನಾನು ಊರಿಗೆ ನಡಿ, ಡೋಣಜ್ಗೆ ನಡಿ, ಮಠ ಕಟ್ಟಿ ಕೊಡ್ತೀನಿ, ದಾಸೋಗ ಹಿಡಿತೀನಿ, ನೀ ಬೇಕಾದಷ್ಟು ಜಮೀನು ಕೊಡ್ತೀನಿ ನಿನಗೆ, ನಡಿ ಅಂತಂದಾಗ ಅಮರೇಶ್ ಇದ್ದು ಹೇಳ್ತಾನೆ, ಗೌಡ್ರೆ ನೀವು ನಡಿ ಅಂತ ಕರೆದಾಗ ಬರ್ಲಿಕ್ಕೆ ನಾ ಸ್ವತಂತ್ರ ಅಲ್ಲ, ನಮ್ಮಪ್ಪವ್ರು ನನಗೆ ಮಠದ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಪ್ಪನ ಕರ್ತವ್ಯ ಅಪ್ಪ ಹೇಳಿದ ಧರ್ಮ ಪರಿಪಾಲನೆ ಮಾಡಲಿಲ್ಲ ಅಂದ್ರೆ ನಮ್ಮ ಮಗ ಹುಟ್ಟಿ ಸ್ವಾರ್ಥಕ್ಕಿಲ್ಲ ಹೇಳಿ ಅವ್ರು ಹೇಳ್ತಿರ್ತಾರೆ. ನಮ್ಮ ಅಪ್ಪವರು ಡೋಣಜ ಸೊಲ್ಲಾಪುರದ ಸಿದ್ಧರಾಮನ ಬಲಭಾಗದಲ್ಲಿ ಅವರೇ ಕಟ್ಟಿಸಿಕೊಟ್ಟಂಥ ಯೋಗ ಮಂದಿರದೊಳಗೆ ಅವರು ಧ್ಯಾನಾಸಕ್ತರಾಗಿದ್ದಾರೆ. ಅವ್ರ ಅಪ್ಪಣೆ ಆಯ್ತಂದ್ರೆ ಬರ್ತೀನಿ ರೀ ಗೌಡ್ರೆ, ನಾನು ಹಾಗೆ ಬರುವುದಿಲ್ಲ ಅಂತಂದು ಕೂಡಲಿ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಎಲ್ಲಿ? ಸೋಲಾಪುರಕ್ಕೆ ಬಂದು ಯೋಗ ಸಮಾಧಿಯೊಳಗಿರತಕ್ಕಂಥ ಅಪ್ಪ ಮಾಸಿದ್ದಪ್ಪನಿಗೆ ದರ್ಶನ ಮಾಡಿದ್ರು. ಗೌಡ್ರೆಲ್ಲ ಪರಿಚಯ ಮಾಡಿಕೊಟ್ರು. ಯಪ್ಪ ನಾ ಡೋಣಜದ ಗೌಡ ದೇವಪ್ಪ ಗೌಡ ಅಂಥೇಳಿ ಪಂಚಮಸಾಲ್ಯರವ,
ಆದ್ರೆ ನಿಮ್ಮ ಮಗನಿಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ರು ನಾ ಅದನ್ನೆಲ್ಲ ಮನ್ನಾ ಮಾಡಿದ್ದೀನಿ, ಕೊಟ್ಟಿನ ಸಾಲ ಎಲ್ಲ ಪೂರ್ತಿ ಮುಗಿಸೀನಿ. ಅದಕ್ಕೆ ನಮ್ಮ ಊರಿಗೆ ಇವ್ರನ್ನ ಕರ್ಕೊಂಡು ಒಯ್ಬೇಕಂತ ನಾನು ಇಚ್ಛೆ ಆಗ್ಯದ, ನೀವು ಆಶೀರ್ವಾದ ಮಾಡ್ಬೇಕಂತ ಹೇಳ್ತಿರ್ತಾನೆ. ಅವಾಗ ಮಾಧುಲಿಂಗ ಹೇಳ್ತಾನೆ, ಗೌಡ್ರ ಇದು ನಿಜ, ಆದ್ರೆ ಧರ್ಮರ ಶಾಪ್ ಏನಾಗ್ಯದ ಅಂದ್ರೆ ನನಗೆ 7 ಮಠಗಳಕ್ಕಿಂತಲೂ ಹೆಚ್ಚಿಗೆ ಆಗ್ಬಾರ್ದಂತ ಶಾಪ್ ಕೊಟ್ಟಾರ. ಈಗ ಮಠ ನನ್ನ 6 ಆಗ್ಯಾವ. ಇಟೇ, ದೇವಾಂಗ, ಸೋಲಾಪುರ, ಹಂಜಗಿ, ಬಂದಲಿಗಿ, ಭಂಡಾರಕೋಟ 6 ಆಗ್ಯಾವ. ಇನ್ನೊಂದು ಮಠ ಆಗ್ಬೇಕಾಗಿದೆ. ಆ ಧರ್ಮರ ಶಾಪದಂತೆ ಒಂದು ಮಠ ಆಗ್ಬೇಕಾಗ್ಯದ. ನನ್ನ ಮಗ ಬರುವುದಿಲ್ಲ, ನಾನೇ ನಿನ್ನ ಜೊತೆಯಲ್ಲಿ ಬರ್ತೀನಿ ಅಂತ ಇವ್ರು ಹೇಳ್ತಿರ್ತಾರೆ. ರೂಪ ಬೇರೂಪಾಗಲಿ ಪರವಾಗಿಲ್ಲ, ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆಗೆ ನಮ್ಮ ಅಪ್ಪನ ಬೆಟ್ಟಿಗೆ ಹೋಗಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಮಾಧುಲಿಂಗ ಡೋಣಜದ ದೇವಪ್ಪ ಗೌಡನ ಕೈಯೊಳಗೆ 3 ಹಳ್ಳ ಕೊಡ್ತಾನೆ ಪರಮಾತ್ಮ. ಗೌಡ್ರೆ, ಹೊಳಿ ದಾಟಿ ಹೋಗುವಾಗ ನಿಮಗೆಲ್ಲರಿ ಅಪ್ರಾಸಂಗಿಕವಾಗಿ ಏನಾದರೂ ತೊಂದರೆ ಬಂತು ಅಂತಂದರೆ ಈ ಹಳ್ಳಗಳನ್ನು ಉಪಯೋಗ ಮಾಡುವಂತ ಹೇಳಿ ನೀ ಮುಂದೆ ನಡೆಯಪ್ಪ, ನಾ ಹಿಂಬಾಲ್ ಬರ್ತೀನಿ, ಆದ್ರೆ ಊರಿಗೆ ಹೋಗೋ ತನಕ ಹೊಳ್ಳಿ ನೋಡಬೇಡ ಅಂಥೇಳಿ ಹೇಳಿದ್ರು. ಆ ಬಳಿಕ ಆತ್ರಿಯಪ್ಪ ಅಂತ ಮುಂದಾದ, ಮಾಶಿದ್ದಪ್ಪ ಹಿಂದಾದ, ಭೀಮಾ ಹೊಳಿ ತುಂಬೆರಿತಿತ್ತು. ಅವಾಗ ದೇವಪ್ಪ ಗೌಡ್ರಿ ನೆನಪಾತ, ನಮ್ಮಪ್ಪ ಸಂಕಟ ಬಂದಾಗಿ ಹಳ್ಳ ಉಪಯೋಗ ಮಾಡಂದನಂದ್ರೆ ಹೊಳಿ ಮ್ಯಾಗ ಹೋಗಿಬೇಕು, ದಾರಿ ಬಿಡ್ತೈತಿ ಇಲ್ಲ ನೋಡ್ಬೇಕಂತ ಪರೀಕ್ಷೆ ಮಾಡ್ತಾನೆ. ಹಳ್ಳ ಒಗದ ಹರಿಯುವ ಹೊಳಿ 2 ತುಂಡಾತು. ಆಚೆ ಕಡೆ ದಾಟಿದ್ರು ಮರಳಿ ನೋಡ್ತಾನ, ಈ ಜಲಚಲ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದಂತ ಇದ್ದು ಹೊಳಿ ಇದ್ದಂಗೆ ಹರಿಲಿತ್ತೇಳಿ ಇನ್ನೊಂದು ಹಳ್ಳ ಹೋಗಿತ್ತಾನ. ಒಂದು ಹಳ್ಳ ಹೋಗಿತ್ತು, ಉಳಿತು. ಗುರು ಶಿಷ್ಯರು ಹೊಟ್ಟರು. ಭಂಡಾರಕೋಟೆ ದಾಟಿದ ಕೂಡಲೇ ಉಮ್ರಜ ಆದ ನಂತರ ಇನ್ನೊಂದು ಊರು ಬರುತ್ತದೆ. ಯಾವ್ದಪ್ಪ? ಅಳಗಿ ಅಂತ ಬರುತ್ತದದು. ಆ ಅಳಗಿ ಮ್ಯಾಗಿಂದ ದೇವಪ್ಪ ಗೌಡ್ರು ಹೊಂಟಿದ್ರು. ಒಂದು ಉಣ್ಯಾಗ ಭಯಂಕರವಾಗಿರತಕ್ಕಂಥ ಅಳುವ ಧ್ವನಿ ಕೇಳಿಸ್ತವ್ರಿಗೆ. ಹೆಣ್ಮಕ್ಕಳೆಲ್ಲ ಕುತ್ತಿಗೆ ಕಿರ್ಚ್ಕೊಂಡು ಅಳ್ತಾ ಇದ್ರಂತ. ಏನಾಗೈತಿ ಅಂತ ಉಣಿ ಕಡೆ ಹೋಗೋ ತನಕ ಅದು ಕುಂಬಾರ ಉಣಿ ಇತ್ತು. ಒಬ್ಬನೇ ಹುಡುಗ ತಾಯಿ ತಂದೆಗೆ ಅಕಲ್ಪಿಕ ವಿಷಮ ಜ್ವರ ಬಂದು ಅವ ಪ್ರಾಣ ಹಸುನಿಗಿದ್ನಂತ. ಆ ತಾಯಿ ಬಾಯಾಗ ಮಣ್ಣು ಹಾಕೊಂಡು ಅಳುತ್ತಿದ್ಲು. ದೇವಪ್ಪ ಗೌಡ್ರನ್ನ ಹುಡಿದ್ರು. ಏನಾಗಿದೆ ಅಂತ ಜನರಿಗೆ ಕೇಳಿದ್ರು. ಏಕಾಏಕಿ ಮಗು ಸತ್ತಾನೆಪ್ಪ. ಹೀಗೇನಂದವ, ಸದ್ಗುರು ಕೊಟ್ಟ ಹಳ್ಳ, ಆ ಮಗನ ಪ್ರಾಣ ಬರಬೇಕು ಅಂತೇಳಿ ತಿಳ್ಕೊಂಡು ಆ ಹಳ್ಳ ಅವನ ಮ್ಯಾಲ ಒಗದ್ರ ಕುಂಬಾರ ಹುಡುಗ ಸತ್ತುದು ಎದ್ದು ಕೂತಂತ. 3ನೇ ಹಳ್ಳ ಹೋಗದಾಗ. ಹೌದು, 3ನೇ ಹಳ್ಳ ಹೋಗದಾಗ. ಹೌದು. ಅದನ್ನ ನೋಡಿ ದೇವಪ್ಪ ಗೌಡಂತಾನ, ಸಾಕ್ಷಾತ್ ದೇವ್ರನ್ನೇ ನನ್ನ ಜೊತೆ ಬಂದ ಅಂತ ಆ ಜೀವಂತ ಪಡಿಸ್ಕೊಂಡು ಇನ್ನೊಂದು ಪದ್ಯ ಯಾವಾಗರೆ ಹಾಡಿರ್ಬೇಕು, ನಾ ಕ್ಯಾಸೆಟ್ದೊಳಗೆ ಕೇಳಿರ್ಬೇಕು. ದಯ ತೋರೋ ಮಾದಣ್ಣಯನಗ ನಾವೈಬೇಕಂತ ಬಳ್ದಿನೋ ನಿನಗ, ತಡ ಮಾಡಬ್ಯಾಡೋ ತಂದೆ ಈಗ, ನಡಿ ಹೋಗುನು ನಾವು ಲಘು ಬೇಗ. ಈ 3 ಹಳ್ಳಿನ ಇದ್ರಾಗ ಸಾರಾಂಶ ಇದ್ರಿ ಈ ಹಾಡಿನಾಗ. ಈ ಹಾಡಿನಲ್ಲಿ ಅದರ ಕಥಾರೂಪದ. ಇದರಲ್ಲಿ ದೇವಪ್ಪಗೌಡ ಕರ್ಕೊಂಡು ಹೊರಟ, ಸಮಾಧಾನ ಆಗಲಿಲ್ಲ ಅವನಿಗೆ. ಗುರು ಹೇಳಿದ ವಚನ ಧರ್ಮವನ್ನ ಪರಿಪಾಲನೆ ಮಾಡಲಿಲ್ಲ. ಬಂಧನ ಇಲ್ಲಂತ ಸಂಶಯ ಆಗಿ ಅಗಶಿ ಬಾಗ್ಲಾಗ ಹೋಗಿ ಹೊಳ್ಳಿ ನೋಡಿದಂತ ಅವಾಗ 1 ಕಿಲೋಮೀಟರ್ ಅಂತ ಇತ್ತಂತ್ರಿ. ಅಲ್ಲಿ ಮಾದಣ್ಣ ಡೋಣಜದ ಭೂಮಿಯಾಗ ಮಾಯ ಆದ. ಅದರಿಂದ ಧರ್ಮವನ್ನು ತಪ್ಪಿದ್ದಕ್ಕಾಗಿ, ಕೊಟ್ಟ ವಚನವನ್ನು ತಪ್ಪಿದ್ದಕ್ಕಾಗಿ. ಅದಕ್ಕೆ ಭಾಳ ದಿನಕ್ಕೆ ನಾ ಬಂದಿದ್ದೆ, ಚಲೋ ವಿಷಯ ಇತ್ತು, ನಡೆಸ್ಬೇಕಂತಿದ್ದೆವು. ಆದರೂ ಕೂಡ ಅದು ಏನು ಪ್ರಾರಬ್ಧ ಬಿಟ್ಟುದಲ್ಲ, ಯಾರಿಗೆ ಏನು ಮಾಡೋದು. ಕೃಷ್ಣ 18 ಅಧ್ಯಾಯಗಳನ್ನ ಕುರುಕ್ಷೇತ್ರದ ಮಧ್ಯದಲ್ಲಿ ಉಪದೇಶ ಮಾಡಿದ ಅರ್ಜುನನಿಗೆ ಕೊನೆಗೆ ಬ್ಯಾಡನ ಕೈ ಒಳಗೆ ಬಾಣ ಹುಡ್ಕೊಂಡು ಸತ್ತ. ಏನು ಮಾಡೋದು ತಗೊಂಡು. ಹಂಗ ಬೀರಪ್ಪ ನಮ್ಮ ಪರಿಸ್ಥಿತಿನೂ ಹಂಗೆ ಬತ್ತು. ಏನು ಮಾಡೋದು. ಆದ್ರೆ ಅದಾರ ಅವ್ರಿನ ಹೋಗ್ಯಾರಿಲ್ಲ ಮತ್ತೆ ನೋಡು ಮತ್ತೆ.
ಅಗ್ಗಿ ಐದು ಬಳಕ ಅದಕ್ಕೆ ಮ್ಯಾಲ ಹಂಗೆ ಮಣ್ಣು ಮುಚ್ಚಬೇಕ್ರಿ, ಇಲ್ಲಾಂದ್ರೆ ಯಾರಿಗಾರ ಸುಡ್ತದೆ ಬೆಂಕಿ ಅದು. ಅದಕ್ಕೆ ಹೊರಳಿ ನೋಡಿದ ಕ್ಷಣ ಸದ್ಗುರುನಾಥ ಅದೃಶ್ಯ ಆಗ್ತಾನ. ನಿನ್ನ ಗ್ರಾಮಕ್ಕ ನಾನೇ ಬರ್ತೀನಿ ಅಂತ ಮದನ ಕೊಟ್ಟ ವಚನ ದೇವಪ್ಪ ಗೌಡಗ 3 ಹಳ್ಳ ಕೊಟ್ಟ ದೇವರದಂತ ಕೈಗೋಣ. ಮುಂದ ನಡಿ ಹಿಂಬಲ ಬರ್ತೀನ ಹೊಳ್ಳಿ ನೋಡಬ್ಯಾಡ ಊರದಾನ. ಮುಂದ ನಡಿ ಹಿಂಬಲ ಬರ್ತೀನ ಹೊಳ್ಳಿ ನೋಡಬ್ಯಾಡ ಊರತನ. ಗುರುವ ಮದಗೊಂಡ ಕವಿ ಮಾಡಿ ತಿಳಿಸ್ಯಾರ ಮಾಡಿ ಇಂಥ ಗಾಯನ. ಮನಮಿ ಮದಗೊಂಡ ಕವಿ ಮಾಡಿ ತಿಳಿಸ್ಯಾರ ಮಾಡುತ್ತ ಇಂಥ ಗಾಯನ. ಗುರುವ ಮಾಡಿ ನೋಡತಾನ ಒಳಗೊಮ್ಮ ಸೋದ ಮಾಡತಾನ. ಗುರುವ ಮಾಡಿ ನೋಡತಾನ ಒಳಗೊಮ್ಮ ಸೋದ ಮಾಡತಾನ. ಗಾಜಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ. ಗಾಜಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ. ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ. ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ. ಗಾಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ. ಬ್ಯಾಸರಾಗದನ ಬ್ಯಾಡೋ ಮನಿಮಿ ಮದಗೊಂಡನ ಸೇವಕ. ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಗ ಮಾಡತಾನ. ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಗ ಮಾಡತಾನ. ಗಾಜಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ. ಗಾಜಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ.